ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಅವತ್ತಿನ ಜೊತೆಗೂ ಕೂಡ ಇದ್ದಂತವರಲ್ಲಿ ಇವತ್ತು ಬಿರುಕು ಉಂಟಾಗಿದೆ. ಈ ಪ್ರಕರಣ ಆಗೋದಕ್ಕೂ ಮುಂಚೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆಯ ಆ ಮಾಡೋದಕ್ಕೂ ಮುಂಚೆಯೇ ಕೂಡ ಎಲ್ಲರೂ ಕೂಡ ಒಟ್ಟಾಗಿದ್ರು, ಬಾಸ್ ಅಂತ ಹೇಳ್ತಾ ಇದ್ರು. ಬಟ್ ಆದ್ರೆ ಈಗ ಎಲ್ಲರೂ ಕೂಡ ಮುನಿಸನ್ನ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಇದ್ದವರಲ್ಲಿ ಇವತ್ತು ಬಿರುಕು ಉಂಟಾಗ್ತಾ ಇದೆ. ಕಾರಣ ಈ ಒಂದು ಪ್ರಕರಣದಲ್ಲಿ ಜೈಲಿನಲ್ಲಿ ಇದ್ಕೊಂಡು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರಲ್ಲ, ಅದಕ್ಕಾಗಿ ಬಾಸ್ ಅಂತ ಹೋದವರಲ್ಲೇ ಇವತ್ತು ಬಡಿದಾಟ. ಬಾಸ್ ವಿರುದ್ಧವೇ ತಿರುಗಿ ಬಿದ್ದಂತಹ ಗ್ಯಾಂಗ್ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿಗಳು ಇದೀಗ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಒಂದೇ ಸೆಲ್ನಲ್ಲಿ ಇರುವಂತಹ ಆರೋಪಿಗಳ ನಡುವೆ ಮನಸ್ತಾಪಗಳು ಉಂಟಾಗ್ತಾ ಇದೆ. ಸೆಲ್ನಲ್ಲಿ ದರ್ಶನ್ ಮುಖ ನೋಡೋದಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರಂತೆ. ಜೈಲಾಧಿಕಾರಿಗಳ ಮುಂದೆ ಅನುಕುಮಾರ್ ಮತ್ತೆ ಜಗದೀಶ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಒಂದ್ ಕಡೆ ಜಾಮೀನು ನಿರಾಕರಣೆ, ಮತ್ತೊಂದು ಕಡೆ ಜೈಲು ಜೀವನ. ಅಂದು ಭರವಸೆ ನೀಡಿದವರು ಯಾರೂ ಸಹಾಯವನ್ನ ಮಾಡ್ತಾ ಇಲ್ಲ. ವಕೀಲರ ಫೀಸನ್ನೂ ಕೂಡ ಆರೋಪಿಗಳ ಕುಟುಂಬಸ್ಥರೇ ನೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಬ್ಬರ ಮುಖ ಒಬ್ರು ಕೂಡ ನೋಡ್ಕೊಳ್ತಾ ಇಲ್ಲ. ಸೊ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.